ಎಸ್ ಲೋಕಸಭೆಯಲ್ಲಿ ಇಂದು ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಜೆಪಿಸಿ ತಿದ್ದುಪಡಿಗಳ ಸಹಿತ ಪುನರ್ ಮಂಡಿಸಲಿರೋ ಕೇಂದ್ರ ಸರ್ಕಾರ. ಗುರುವಾರ ಲೋಕಸಭಾ ಸ್ಪೀಕರ್ಗೆ ವರದಿ ಸಲ್ಲಿಸಿದ ಜೆಪಿಸಿ 15-11 ಮತಗಳಿಂದ ಮಸೂದೆ ಕರಡು ಅಂಗೀಕರಿಸಿರೋ ಜೆಪಿಸಿ ಕಳೆದ ಆಗಸ್ಟ್ ಅಲ್ಲಿ ಲೋಕಸಭೆಯಲ್ಲಿ ಮಂಡನೆಯಾಗಿದ್ದ ಈ ಒಂದು ವಕ್ಫ್ ಬಿಲ್ ವಕ್ಫ್ ಆಸ್ತಿ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಹೊಣೆಗಾರಿಕೆ ತರೋದಕ್ಕೆ ಈ ಒಂದು ಮಸೂದೆ ಮಂಡಿಸಿದ್ದಾರೆ. ದೇಶದಾದ್ಯಂತ ಇರತಕ್ಕಂಥ ವಕ್ಫ್ ಆಸ್ತಿ ಉಳಿಸೋದಕ್ಕೆ ಕೇಂದ್ರದಿಂದ ಹೊಸ ಮಸೂದೆ ಭಾರೀ ಕುತೂಹಲ ಕೆರಳಿಸಿದೆ. ಈ ಒಂದು ಹೊಸ ಮಸೂದೆಯಲ್ಲಿನ ಒಂದು ಅಂಶಗಳು ವಕ್ಫ್ ಬೋರ್ಡ್ ರದ್ದುಗೊಳಿಸುವುದಾಗಿ ಘೋಷಿಸಿದ್ದ ಬಿಜೆಪಿ ವಕ್ಫ್ ಮಸೂದೆಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಮುದಾಯದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಎಸ್ ದೇಶದಾದ್ಯಂತ ಇರತಕ್ಕಂಥ ವಕ್ಫ್ ಆಸ್ತಿ ಏನಿದೆ ಆ ಒಂದು ಆಸ್ತಿಯನ್ನ ಉಳಿಸೋದಕ್ಕೆ ಕೇಂದ್ರದಿಂದ ಹೊಸ ಮಸೂದೆ ಭಾರಿ ಕುತೂಹಲ ಕೆರಳಿಸಿದೆ. ಈ ಒಂದು ಹೊಸ ಮಸೂದೆಯಲ್ಲಿನ ಏನು ಅಂಶಗಳಿದೆ ಇದೊಂದು ಭಾರಿ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ವಕ್ಫ್ ಬೋರ್ಡ್ ರದ್ದುಗೊಳಿಸುವುದಾಗಿ ಬಿಜೆಪಿ ಘೋಷಿಸಿತ್ತು. ವಕ್ಫ್ ಮಸೂದೆಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಮುದಾಯದಿಂದ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿತ್ತು.